ಭಾರತದ ಸೇನೆಗೆ ಬಂತು ಮತ್ತಷ್ಟು ಆನೆ ಬಲ. ಭಾರತದ ವಾಯುಪಡೆಯನ್ನ ಬೇರೆ ಯಾರೂ ಕೂಡ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಆದಂತ ಸಿಂಧೂರ ಆಪರೇಷನ್ ಅಲ್ಲೂ ಕೂಡ ಭಾರತದ ವಾಯುಪಡೆ ತಾನೇನು ಅನ್ನೋದನ್ನ ಸಾಬೀತು ಮಾಡಿತ್ತು. ಅವರ ನೆಲಕ್ಕೆ ನುಗ್ಗಿ ಅವರ ನೆಲೆಗಳನ್ನ, ಅವರ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿತ್ತು. ಒಂದು ಹೆಜ್ಜೆ ಮುಂದಿಟ್ಟ ಪಾಕಿಸ್ತಾನಕ್ಕೆ ನಾವು 100 ಹೆಜ್ಜೆ ಮುಂದಿಟ್ಟು ಅವರನ್ನ ಬಗ್ಗು ಬಡ್ದಿದ್ವಿ. ಈಗ ಭಾರತೀಯ ಸೇನೆಗೆ ಮತ್ತಷ್ಟು ಆನೆ ಬಲ ಬಂದಿದೆ. ಅಪಾಚೆ ದಾಳಿ ಹೆಲಿಕಾಪ್ಟರ್ಗಳು ಸೇನೆಗೆ ಸೇರ್ಪಡೆ ಆಗಿದ್ದಾವೆ. ಮೊದಲ ಹಂತದಲ್ಲಿ 3 ಅಪಾಚೆ ಹೆಲಿಕಾಪ್ಟರ್ಗಳು ಭಾರತದ ವಾಯುಪಡೆಗೆ ಸೇರ್ಪಡೆ ಆಗಿದ್ದಾವೆ. ದೆಹಲಿಯ ಹೆಂಡನ್ ಏರ್ಬೇಸ್ಗೆ ಬಂದಿಳಿದ ಅಪಾಚೆ ಅಮೆರಿಕದಿಂದ 6 ಹೆಲಿಕಾಪ್ಟರ್ಗಳನ್ನು ಭಾರತ ಖರೀದಿ ಮಾಡಿದೆ. ಪಾಕಿಸ್ತಾನ ಗಡಿಯಲ್ಲಿ ಅಪಾಚೆ ಹೆಲಿಕಾಪ್ಟರ್ ನಿಯೋಜನೆ ಆಗುತ್ತೆ. ಆ ಮೂಲಕ ಪಾಕಿಸ್ತಾನ ಇನ್ನು ಮುಂದೆ ಬಾಲ ಬಿಚ್ಚಂಗಿಲ್ಲ. ನಮ್ಮ ಅಪಾಚೆ ಅವರನ್ನ ಕಾಯ್ತಾ ಇರುತ್ತೆ ಭಾರತ ಸೇನೆ. ಅದರಲ್ಲೂ ಕೂಡ ಪಾಕಿಸ್ತಾನದ ಗಡಿಯಲ್ಲಿ ಅಪಾಚೆ ಯುದ್ಧ ವಿಮಾನಗಳು ಅವರನ್ನ ಟಾರ್ಗೆಟ್ ಮಾಡಿ ಎನಿ ಟೈಮ್ ಯಾವುದೇ ಸಮಯದಲ್ಲಿ ಬೇಕಾದರೂ ಅವ್ರನ್ನ ನುಗ್ಗಿ ಹೊಡೆಯೋದಕ್ಕೆ ರೆಡಿ ಇರುತ್ತೆ ಅಥವಾ ಸುಸಜ್ಜಿತವಾಗಿರುತ್ತೆ. ಪಾಕಿಸ್ತಾನ ಏನೇ ತಿಣಕಾಡಿದ್ರು ಕೂಡ ಭಾರತದ ಮೇಲೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಗಡಿಯಲ್ಲಿರೋದು ಅಪಾಚೆ ಅನ್ನೋದನ್ನ ಪಾಕಿಸ್ತಾನ ಇನ್ನು ಮುಂದೆ ನೋಡಬೇಕಾಗತ್ತೆ. ಸುಮಾರು 6 ಅಪಾಚೆ ಯುದ್ಧ ವಿಮಾನವನ್ನು ಭಾರತ ಅಮೆರಿಕಾದಿಂದ ಖರೀದಿ ಮಾಡಿದೆ. ಇನ್ನಷ್ಟು ಬಲಿಷ್ಠವಾಗಿದೆ ಭಾರತದ ವಾಯುಪಡೆ. ಆ ಮೂಲಕ F-61 ಪಾಕಿಸ್ತಾನ ಯಾವಾಗ ಇದನ್ನ ಅಮೆರಿಕದಿಂದ ಖರೀದಿ ಮಾಡ್ತೋ ಅದು ಕೇವಲ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಗೆ ಬಳಸಬೇಕಾಗಿತ್ತು. ಆದರೆ ಭಾರತದ ಮೇಲೆ ಅವರು ಇದನ್ನು ಬಳಸಿದ್ರು. ಆದರೆ MiG-21 ಮೂಲಕ ನಾವು F-16 ಅತ್ಯಾಧುನಿಕ F-16 ಅನ್ನು ಹೊಡೆದಾಕಿದ್ವಿ. ಸಿಂಧೂರ ಆಪರೇಷನಲ್ಲೂ ಕೂಡ ನಾವು MiG-21 ಬಳಸಿದ್ವಿ. ಈಗ ಅದರ ಅತ್ಯಾಧುನಿಕ ನೋಡಿ ಅಪಾಚೆ ಯುದ್ಧ ವಿಮಾನಗಳು ಎಂಥದ್ದೇ ಸಮಯದಲ್ಲಿ ಬೇಕಾದರೂ ತನ್ನ ಟಾರ್ಗೆಟನ್ನು ರೀಚ್ ಮಾಡುವಂಥ, ಧ್ವಂಸ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥ ಅಪಾಚೆ ಯುದ್ಧ ವಿಮಾನಗಳು ಭಾರತದ ಬತ್ತಳಿಕೆಯನ್ನು ಸೇರಿದೆ. ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಈಗ ಭಾರತದ ಸೇನೆಗೆ ಬಂತು ಮತ್ತಷ್ಟು ಆನೆ ಬಲ. ಭಾರತದ ವಾಯುಪಡೆಯನ್ನ ಬೇರೆ ಯಾರೂ ಕೂಡ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಆದಂಥ ಸಿಂಧೂರ ಆಪರೇಷನ್ನಲ್ಲೂ ಕೂಡ ಭಾರತದ ವಾಯುಪಡೆ ತಾನೇನು ಅನ್ನೋದನ್ನ ಸಾಬೀತು ಮಾಡಿತ್ತು. ಅವರ ನೆಲಕ್ಕೆ ನುಗ್ಗಿ ಅವರ ನೆಲೆಗಳನ್ನ, ಅವರ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿತ್ತು. ಒಂದು ಹೆಜ್ಜೆ ಮುಂದಿಟ್ಟ ಪಾಕಿಸ್ತಾನಕ್ಕೆ ನಾವು 100 ಹೆಜ್ಜೆ ಮುಂದಿಟ್ಟು ಅವರನ್ನ ಬಗ್ಗು ಬಡ್ದಿದ್ವಿ. ಈಗ ಭಾರತೀಯ ಸೇನೆಗೆ ಮತ್ತಷ್ಟು ಆನೆ ಬಲ ಬಂದಿದೆ. ಅಪಾಚೆ ದಾಳಿ ಹೆಲಿಕಾಪ್ಟರ್ಗಳು ಸೇನೆಗೆ ಸೇರ್ಪಡೆ ಆಗಿದ್ದಾವೆ. ಮೊದಲ ಹಂತದಲ್ಲಿ 3 ಅಪಾಚೆ ಹೆಲಿಕಾಪ್ಟರ್ಗಳು ಭಾರತದ ವಾಯುಪಡೆಗೆ ಸೇರ್ಪಡೆ ಆಗಿದ್ದಾವೆ. ದೆಹಲಿಯ ಹೆಂಡನ್ ಏರ್ಬೇಸ್ಗೆ ಬಂದಿಳಿದ ಅಪಾಚೆ ಅಮೆರಿಕದಿಂದ 6 ಹೆಲಿಕಾಪ್ಟರ್ಗಳನ್ನು ಭಾರತ ಖರೀದಿ ಮಾಡಿದೆ. ಪಾಕಿಸ್ತಾನ ಗಡಿಯಲ್ಲಿ ಅಪಾಚೆ ಹೆಲಿಕಾಪ್ಟರ್ ನಿಯೋಜನೆ ಆಗುತ್ತೆ. ಆ ಮೂಲಕ ಪಾಕಿಸ್ತಾನ ಇನ್ನು ಮುಂದೆ ಬಾಲ ಬಿಚ್ಚಂಗಿಲ್ಲ. ನಮ್ಮ ಅಪಾಚೆ ಅವರನ್ನ ಕಾಯ್ತಾ ಇರುತ್ತೆ ಭಾರತ ಸೇನೆ. ಅದರಲ್ಲೂ ಕೂಡ ಪಾಕಿಸ್ತಾನದ ಗಡಿಯಲ್ಲಿ ಅಪಾಚೆ ಯುದ್ಧ ವಿಮಾನಗಳು ಅವರನ್ನ ಟಾರ್ಗೆಟ್ ಮಾಡಿ ಎನಿ ಟೈಮ್ ಯಾವುದೇ ಸಮಯದಲ್ಲಿ ಬೇಕಾದರೂ ಅವ್ರನ್ನ ನುಗ್ಗಿ ಹೊಡೆಯೋದಕ್ಕೆ ರೆಡಿ ಇರುತ್ತೆ ಅಥವಾ ಸುಸಜ್ಜಿತವಾಗಿರುತ್ತೆ. ಪಾಕಿಸ್ತಾನ ಏನೇ ತಿಣಕಾಡಿದ್ರು ಕೂಡ ಭಾರತದ ಮೇಲೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಗಡಿಯಲ್ಲಿರೋದು ಅಪಾಚೆ ಅನ್ನೋದನ್ನ ಪಾಕಿಸ್ತಾನ ಇನ್ನು ಮುಂದೆ ನೋಡಬೇಕಾಗತ್ತೆ. ಸುಮಾರು 6 ಅಪಾಚೆ ಯುದ್ಧ ವಿಮಾನವನ್ನು ಭಾರತ ಅಮೆರಿಕಾದಿಂದ ಖರೀದಿ ಮಾಡಿದೆ. ಇನ್ನಷ್ಟು ಬಲಿಷ್ಠವಾಗಿದೆ ಭಾರತದ ವಾಯುಪಡೆ. ಆ ಮೂಲಕ F-61 ಪಾಕಿಸ್ತಾನ ಯಾವಾಗ ಇದನ್ನು ಅಮೆರಿಕದಿಂದ ಖರೀದಿ ಮಾಡ್ತೋ ಅದು ಕೇವಲ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಗೆ ಬಳಸಬೇಕಾಗಿತ್ತು. ಆದರೆ ಭಾರತದ ಮೇಲೆ ಅವರು ಇದನ್ನು ಬಳಸಿದ್ರು. ಆದರೆ MiG-21 ಮೂಲಕ ನಾವು F-16 ಅತ್ಯಾಧುನಿಕ F-16 ಹೊಡೆದಾಕಿದ್ವಿ. ಸಿಂಧೂರ ಆಪರೇಷನಲ್ಲೂ ಕೂಡ ನಾವು MiG-21 ಬಳಸಿದ್ವಿ. ಈಗ ಅದರ ಅತ್ಯಾಧುನಿಕ ನೋಡಿ ಅಪಾಚೆ ಯುದ್ಧ ವಿಮಾನಗಳು ಎಂಥದ್ದೇ ಸಮಯದಲ್ಲಿ ಬೇಕಾದರೂ ತನ್ನ ಟಾರ್ಗೆಟನ್ನು ರೀಚ್ ಮಾಡುವಂಥ, ಧ್ವಂಸ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥ ಅಪಾಚೆ ಯುದ್ಧ ವಿಮಾನಗಳು ಭಾರತದ ಬತ್ತಳಿಕೆಯನ್ನು ಸೇರಿದೆ. ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಈಗ ಭಾರತದ ಸೇನೆಗೆ ಬಂತು ಮತ್ತಷ್ಟು ಆನೆ ಬಲ. ಭಾರತದ ವಾಯುಪಡೆಯನ್ನ ಬೇರೆ ಯಾರೂ ಕೂಡ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಆದಂಥ ಸಿಂಧೂರ ಆಪರೇಷನ್ನಲ್ಲೂ ಕೂಡ ಭಾರತದ ವಾಯುಪಡೆ ತಾನೇನು ಅನ್ನೋದನ್ನ ಸಾಬೀತು ಮಾಡಿತ್ತು. ಅವರ ನೆಲಕ್ಕೆ ನುಗ್ಗಿ ಅವರ ನೆಲೆಗಳನ್ನ, ಅವರ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿತ್ತು. ಒಂದು ಹೆಜ್ಜೆ ಮುಂದಿಟ್ಟ ಪಾಕಿಸ್ತಾನಕ್ಕೆ ನಾವು 100 ಹೆಜ್ಜೆ ಮುಂದಿಟ್ಟು ಅವರನ್ನ ಬಗ್ಗು ಬಡ್ದಿದ್ವಿ. ಈಗ ಭಾರತೀಯ ಸೇನೆಗೆ
ಮತ್ತಷ್ಟು ಆನೆ ಬಲ ಬಂದಿದೆ. ಅಪಾಚೆ ದಾಳಿ, ಹೆಲಿಕಾಪ್ಟರ್ಗಳು ಸೇನೆಗೆ ಸೇರ್ಪಡೆ ಆಗಿದ್ದಾವೆ. ಮೊದಲ ಹಂತದಲ್ಲಿ 3 ಅಪಾಚೆ ಹೆಲಿಕಾಪ್ಟರ್ಗಳು ಭಾರತದ ವಾಯುಪಡೆಗೆ ಸೇರ್ಪಡೆ ಆಗಿದ್ದಾವೆ. ದೆಹಲಿಯ ಹೆಂಡನ್ ಏರ್ಬೇಸ್ಗೆ ಬಂದಿಳಿದ ಅಪಾಚೆ. ಅಮೆರಿಕದಿಂದ 6 ಹೆಲಿಕಾಪ್ಟರ್ಗಳನ್ನು ಭಾರತ ಖರೀದಿ ಮಾಡಿದೆ. ಪಾಕಿಸ್ತಾನ ಗಡಿಯಲ್ಲಿ ಅಪಾಚೆ ಹೆಲಿಕಾಪ್ಟರ್ ನಿಯೋಜನೆ ಆಗುತ್ತೆ. ಆ ಮೂಲಕ ಪಾಕಿಸ್ತಾನ ಇನ್ನು ಮುಂದೆ ಬಾಲ ಬಿಚ್ಚಂಗಿಲ್ಲ. ನಮ್ಮ ಅಪಾಚೆ ಅವರನ್ನ ಕಾಯ್ತಾ ಇರುತ್ತೆ ಭಾರತ ಸೇನೆ. ಅದರಲ್ಲೂ ಕೂಡ ಪಾಕಿಸ್ತಾನದ ಗಡಿಯಲ್ಲಿ ಅಪಾಚೆ ಯುದ್ಧ ವಿಮಾನಗಳು ಅವರನ್ನ ಟಾರ್ಗೆಟ್ ಮಾಡಿ ಎನಿ ಟೈಮ್ ಯಾವುದೇ ಸಮಯದಲ್ಲಿ ಬೇಕಾದರೂ ಅವ್ರನ್ನ ನುಗ್ಗೆ ಹೊಡೆಯೋದಕ್ಕೆ ರೆಡಿ ಇರುತ್ತೆ ಅಥವಾ ಸುಸಜ್ಜಿತವಾಗಿರುತ್ತೆ. ಪಾಕಿಸ್ತಾನ ಏನೇ ತಿಣುಕಾಡಿದ್ರು ಕೂಡ ಭಾರತದ ಮೇಲೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಗಡಿಯಲ್ಲಿರೋದು ಅಪಾಚೆ ಅನ್ನೋದನ್ನ ಪಾಕಿಸ್ತಾನ ಇನ್ನು ಮುಂದೆ ನೋಡಬೇಕಾಗತ್ತೆ. ಸುಮಾರು 6 ಅಪಾಚೆ ಯುದ್ಧ ವಿಮಾನವನ್ನು ಭಾರತ ಅಮೆರಿಕಾದಿಂದ ಖರೀದಿ ಮಾಡಿದೆ. ಇನ್ನಷ್ಟು ಬಲಿಷ್ಠವಾಗಿದೆ ಭಾರತದ ವಾಯುಪಡೆ. ಆ ಮೂಲಕ F-61 ಪಾಕಿಸ್ತಾನ ಯಾವಾಗ ಇದನ್ನು ಅಮೆರಿಕಾದಿಂದ ಖರೀದಿ ಮಾಡ್ತೋ ಅದು ಕೇವಲ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಗೆ ಬಳಸಬೇಕಾಗಿತ್ತು. ಆದರೆ ಭಾರತದ ಮೇಲೆ ಅವರು ಇದನ್ನು ಬಳಸಿದ್ರು. ಆದರೆ MiG-21 ಮೂಲಕ ನಾವು F-16 ಅತ್ಯಾಧುನಿಕ F-16 ಹೊಡೆದಾಕಿದ್ವಿ. ಸಿಂಧೂರ ಆಪರೇಷನಲ್ಲೂ ಕೂಡ ನಾವು MiG-21 ಬಳಸಿದ್ವಿ. ಈಗ ಅದರ ಅತ್ಯಾಧುನಿಕ ನೋಡಿ ಅಪಾಚೆ ಯುದ್ಧ ವಿಮಾನಗಳು ಎಂಥದ್ದೇ ಸಮಯದಲ್ಲಿ ಬೇಕಾದರೂ ತನ್ನ ಟಾರ್ಗೆಟನ್ನು ರೀಚ್ ಮಾಡುವಂಥ, ಧ್ವಂಸ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥ ಅಪಾಚೆ ಯುದ್ಧ ವಿಮಾನಗಳು ಭಾರತದ ಬತ್ತಳಿಕೆಯನ್ನು ಸೇರಿದೆ. ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಈಗ ಭಾರತದ ಸೇನೆಗೆ ಬಂತು ಮತ್ತಷ್ಟು ಆನೆ ಬಲ. ಭಾರತದ ವಾಯುಪಡೆಯನ್ನು ಬೇರೆ ಯಾರೂ ಕೂಡ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಆದಂಥ ಸಿಂಧೂರ ಆಪರೇಷನ್ನಲ್ಲೂ ಕೂಡ ಭಾರತದ ವಾಯುಪಡೆ ತಾನೇನು ಅನ್ನೋದನ್ನು ಸಾಬೀತು ಮಾಡಿತ್ತು. ಅವರ ನೆಲಕ್ಕೆ ನುಗ್ಗಿ ಅವರ ನೆಲೆಗಳನ್ನು, ಅವರ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡಿ ಹಾಕಿತ್ತು. 1 ಹೆಜ್ಜೆ ಮುಂದಿಟ್ಟ ಪಾಕಿಸ್ತಾನಕ್ಕೆ ನಾವು 100 ಹೆಜ್ಜೆ ಮುಂದಿಟ್ಟು ಅವರನ್ನು ಬಗ್ಗು ಬಡ್ದಿದ್ವಿ. ಈಗ ಭಾರತೀಯ ಸೇನೆಗೆ ಮತ್ತಷ್ಟು ಆನೆ ಬಲ ಬಂದಿದೆ. ಅಪಾಚೆ ದಾಳಿ, ಹೆಲಿಕಾಪ್ಟರ್ಗಳು ಸೇನೆಗೆ ಸೇರ್ಪಡೆ ಆಗಿದ್ದಾವೆ. ಮೊದಲ ಹಂತದಲ್ಲಿ 3 ಅಪಾಚೆ ಹೆಲಿಕಾಪ್ಟರ್ಗಳು ಭಾರತದ ವಾಯುಪಡೆಗೆ ಸೇರ್ಪಡೆ ಆಗಿದ್ದಾವೆ. ದೆಹಲಿಯ ಹೆಂಡನ್ ಏರ್ಬೇಸ್ಗೆ ಬಂದಿಳಿದ ಅಪಾಚೆ. ಅಮೆರಿಕದಿಂದ 6 ಹೆಲಿಕಾಪ್ಟರ್ಗಳನ್ನು ಭಾರತ ಖರೀದಿ ಮಾಡಿದೆ. ಪಾಕಿಸ್ತಾನ ಗಡಿಯಲ್ಲಿ ಅಪಾಚೆ ಹೆಲಿಕಾಪ್ಟರ್ ನಿಯೋಜನೆ ಆಗುತ್ತೆ. ಆ ಮೂಲಕ ಪಾಕಿಸ್ತಾನ ಇನ್ನು ಮುಂದೆ ಬಾಲ ಬಿಚ್ಚಂಗಿಲ್ಲ. ನಮ್ಮ ಅಪಾಚೆ ಅವರನ್ನ ಕಾಯ್ತಾ ಇರುತ್ತೆ ಭಾರತ ಸೇನೆ. ಅದರಲ್ಲೂ ಕೂಡ ಪಾಕಿಸ್ತಾನದ ಗಡಿಯಲ್ಲಿ ಅಪಾಚೆ ಯುದ್ಧ ವಿಮಾನಗಳು ಅವರನ್ನ ಟಾರ್ಗೆಟ್ ಮಾಡಿ ಎನಿ ಟೈಮ್ ಯಾವುದೇ ಸಮಯದಲ್ಲಿ ಬೇಕಾದರೂ ಅವ್ರನ್ನ ನುಗ್ಗೆ ಹೊಡೆಯೋದಕ್ಕೆ ರೆಡಿ ಇರುತ್ತೆ ಅಥವಾ ಸುಸಜ್ಜಿತವಾಗಿರುತ್ತೆ. ಪಾಕಿಸ್ತಾನ ಏನೇ ತಿಣುಕಾಡಿದ್ರು ಕೂಡ ಭಾರತದ ಮೇಲೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಗಡಿಯಲ್ಲಿರೋದು ಅಪಾಚೆ ಅನ್ನೋದನ್ನು ಪಾಕಿಸ್ತಾನ ಇನ್ನು ಮುಂದೆ ನೋಡಬೇಕಾಗತ್ತೆ. ಸುಮಾರು 6 ಅಪಾಚೆ ಯುದ್ಧ ವಿಮಾನವನ್ನು ಭಾರತ